ದೆಹಲಿ ಕಾರು ಸ್ಫೋಟ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಬಾಂಬರ್ಗೆ ಉಮರ್ಗೆ ಸೇರಿದಂತಹ ಮತ್ತೊಂದು ಕಾರನ್ನ ಸೀಸ್ ಮಾಡಲಾಗಿರುವಂಥದ್ದು. ಹರಿಯಾಣದ ಖಂಡವಾಲಿ ಗ್ರಾಮದಲ್ಲಿ ಕಾರು ಪತ್ತೆ ಆಗಿದೆ. ಖಂಡವಾಲಿ ಗ್ರಾಮದ ಬಳಿ ಪಾರ್ಕ್ ಮಾಡಿದಂತಹ ಕಾರು ಉಗ್ರ ಉಮರ್ ಹೆಸರಲ್ಲಿರುವಂತಹ ಇಕೋಸ್ಪೋರ್ಟ್ ಕಾರು ಅಂತ ಪತ್ತೆ ಹಚ್ಚಲಾಗಿದೆ. DL10CK0458 ನೋಂದಣಿ ಇರುವಂತಹ ರೆಡ್ ಕಾರು ಪತ್ತೆಯಾಗಿದೆ. ಆ ರೆಡ್ ಕಾರನ್ನ ಸೀಸ್ ಮಾಡಿದ್ದಾರೆ ಫರೀದಾಬಾದ್ ಪೊಲೀಸರು. ಬ್ಲಾಸ್ಟ್ ದಿನ ದೆಹಲಿಯಲ್ಲಿ ಇಕೋಸ್ಪೋರ್ಟ್ ಕಾರು ಪತ್ತೆಯಾಗಿರುವಂಥದ್ದು. ದೆಹಲಿಯಲ್ಲಿ ನಾಪತ್ತೆಯಾಗಿದ್ದಂತಹ ಕೆಂಪು ಕಾರು ಇದೀಗ ಪತ್ತೆಯಾಗಿದೆ. DL10CK0458 ನೋಂದಣಿ ಇರುವಂತಹ ರೆಡ್ ಕಾರನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬ್ಲಾಸ್ಟ್ ದಿನ ದೆಹಲಿಯಲ್ಲಿ ಇಕೋಸ್ಪಾಟ್ ಕಾರು ಪತ್ತೆಯಾಗಿರುವಂಥದ್ದು. ನಾಪತ್ತೆಯಾಗಿದ್ದಂತಹ ಕಾರ್ ಇದಾಗಿದೆ. ಈಗ ರೆಡ್ ಕಾರನ್ನ ಸೀಸ್ ಮಾಡಿದ್ದಾರೆ ಫರೀದಾಬಾದ್ ಪೊಲೀಸರು. ದೆಹಲಿಯ ಕಾರು ಸ್ಫೋಟಕ್ಕೆ ಇದೀಗ ಮತ್ತೊಂದು ಸುಳಿವು, ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಬಾಂಬರ್ ಏನು ಉಮರ್ ಇರ್ತಾನೆ ಆತನಿಗೆ ಸೇರಿದಂತಹ ಮತ್ತೊಂದು ಕಾರು ಇದೀಗ ಸೀಸ್ ಮಾಡಲಾಗಿದೆ. ಇಕೋಸ್ಪೋರ್ಟ್ ಕಾರು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. DL10CK0458 ನಂಬರ್ ಪ್ಲೇಟ್ ಇರುವಂತಹ ನೋಂದಣಿ ಇರುವಂತಹ ರೆಡ್ ಕಾರು. ಈ ಕಾರ್ ಏನಿರುತ್ತಲ್ವಾ ಆ ಕಾರನ್ನು ಕೂಡ ಉಮರ್ ಉಪಯೋಗ ಮಾಡ್ತಾ ಇದ್ದ. ನಾಪತ್ತೆಯಾಗಿತ್ತು. ಇದೀಗ ದೆಹಲಿಯಲ್ಲಿ ನಾಪತ್ತೆಯಾಗಿದ್ದಂತಹ ಕಾರು ಇದೀಗ ಪತ್ತೆಯಾಗಿದೆ. ಖಂಡವಾಲಿ ಗ್ರಾಮದ ಬಳಿ ಈ ಕಾರನ್ನ ಪಾರ್ಕ್ ಮಾಡಿರ್ತಾನೆ ಬಾಂಬರ್ ಉಮರ್. ಹರಿಯಾಣದ ಖಂಡವಾಲಿ ಗ್ರಾಮದಲ್ಲಿ ಕಾರು ಪತ್ತೆಯಾಗಿರುವಂಥದ್ದು ಬೆಳಕಿಗೆ ಬಂದಿದೆ. ಈ ಕಾರು ಬಾಂಬರ್ ಉಮರ್ ನಬಿಗೆ ಸೇರಿದಂತಹ ಕಾರ್ ಆಗಿರುತ್ತೆ. ಆತನೇ ಉಪಯೋಗ ಮಾಡ್ಕೋತಾ ಇರ್ತಾರೆ. ಆದರೆ ನಾಪತ್ತೆಯಾಗಿರುತ್ತೆ. ಇದೀಗ ಖಾಕಿ ಪಡೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ.